ವಾಲ್ಮೀಕಿ ಭವನ ನಿರ್ಮಾಣ ವಿಚಾರಕ್ಕೆ ಗಲಾಟೆ ನಡೆದು ಹೋಗಿದೆ. ಕಲ್ಲು ತೂರಾಟ ಆಗಿದೆ. ಮನೆಯನ್ನೇ ಧ್ವಂಸಗೊಳಿಸೋಕೆ ಯತ್ನವಾಗಿದೆ. ವಾಲ್ಮೀಕಿ ಭವನ ನಿರ್ಮಾಣ ವಿಚಾರಕ್ಕೆ ಬಹುದೊಡ್ಡ ಗಲಾಟೆ ಆಗಿರುವಂತದ್ದು. ಈ ಒಂದು ಗಲಾಟೆಯಲ್ಲಿ ಪರಸ್ಪರ ಕಲ್ಲು ತೂರಾಟ ನಡೆಸಿದ್ದಾರೆ. ಒಂದು ಮನೆಯನ್ನೇ ಹೊಡೆದು ಹಾಕೋಕೆ ಮುಂದಾಗಿದ್ದಾರೆ. ಬೆಳಗಾವಿಯ ದೇಶನೂರು ಗ್ರಾಮದಲ್ಲಿ ಈ ಒಂದು ಗಲಾಟೆ ಆಗಿರುವಂತದ್ದು. ಎರಡು ಸಮುದಾಯಗಳ ನಡುವೆ ಘರ್ಷಣೆ ಆಗಿದೆ. ಪ್ರಮುಖವಾಗಿ ಎರಡು ಸಮುದಾಯದ ಮಧ್ಯೆ ಗಲಾಟೆ ಆಗಿರೋದು. ಸದಾಶಿವ ಭಜಂತ್ರಿ ಮನೆ ಮೇಲೆ ಕಲ್ಲು ತೂರಾಟ ನಡೆಸಲಾಗಿದೆ. ಕಲ್ಲನ್ನ ಎಸೆದು ಶೌಚಾಲಯ ಮನೆ ಮಾಳಿಗೆಯನ್ನ ಧ್ವಂಸ ಮಾಡಲಾಗಿದೆ. ಸದಾಶಿವ ಭಜಂತ್ರಿ ಮನೆ ಮೇಲೆ ಮತ್ತೊಂದು ಸಮುದಾಯದ ಜನರು ಬಂದು ಕಲ್ಲು ತೂರಾಟ ಮಾಡಿದ್ದಾರೆ. ವಾಲ್ಮೀಕಿ ಭವನ ನಿರ್ಮಾಣಕ್ಕೆ ಸರ್ವೆ ಅನ್ನೋದು ಆಗಬೇಕಿತ್ತು. ಸರ್ವೆಗೆ ಈ ಸದಾಶಿವ ಭಜಂತ್ರಿ ಅಂದ್ರೆ ಈಗ ಅಟ್ಯಾಕ್ ಆಗಿದೆ ನೋಡಿ, ಯಾರು ಮನೆಯವರಿಗೆ, ಆ ವ್ಯಕ್ತಿ ಸದಾಶಿವ ಭಜಂತ್ರಿ ಸರ್ವೆಗೆ ವಿರೋಧ ಮಾಡಿದ್ರು. ಇದರಿಂದ ರೊಚ್ಚಿಗೆದ್ದ ಮತ್ತೊಂದು ಸಮುದಾಯದ ಜನರು ಸದಾಶಿವ ಭಜಂತ್ರಿ ಅವರ ಮನೆಗೆ ಬಂದು ನೂರಾರು ಜನರಿಂದ ದಾಳಿಯಾಗಿದೆ. ಹಲ್ಲೆಗೆ ಯತ್ನ ಆಗಿದೆ. ಮನೆ ಬಾಗಿಲು ಹಾಕಿದ್ರು ಕೂಡ ಒಳಗಡೆ ನುಗ್ಗಿ ಹಲ್ಲೆಗೆ ಯತ್ನ ಮಾಡಿದ್ದಾರೆ. ಕಲ್ಲು ತೂರಾಟ ಆಗಿದೆ. ಕಟ್ಟಿಗೆಯನ್ನ ಹಿಡ್ಕೊಂಡು ಬಂದಿದ್ದಾರೆ. ಹಲ್ಲೆಗೆ ಯತ್ನಿಸಿದ್ದಾರೆ. ಅದ್ರ ಜೊತೆಗೆ ನೂರಾರು ಜನರಲ್ಲಿ ಮಹಿಳೆಯರು ಕೂಡ ಇದ್ರಂತೆ. ಮಹಿಳೆಯರು ಕೂಡ ಇಲ್ಲಿ ದಾಳಿಗೆ ಯತ್ನಿಸಿದ್ದಾರೆ. ದಾಳಿಯ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಘಟನಾ ಸ್ಥಳಕ್ಕೆ ಬೆಳಗಾವಿಯ ಎಸ್ಪಿ ಕೆ ರಾಮರಾಜನ್ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ. ಸದ್ಯಕ್ಕೆ ಆ ಒಂದು ಗ್ರಾಮ ಏನಿದೆ ಬೂದಿ ಮುಚ್ಚಿದ ಕೆಂಡದಂತಿದೆ. ಪೊಲೀಸರು ಅಲ್ಲೇ ಬೀಡು ಬಿಟ್ಟಿದ್ದಾರೆ. ಸರ್ಪಗಾವಲು ಹಾಕಿದ್ದಾರೆ. ವಾಲ್ಮೀಕಿ ಭವನ ನಿರ್ಮಾಣದ ವಿಚಾರಕ್ಕೆ ಎರಡು ಸಮುದಾಯದ ಮಧ್ಯೆ ಒಂದು ಗಲಾಟೆ ಆಗಿರುವಂತದ್ದು. ಸದಾಶಿವ ಭಜಂತ್ರಿ ಅನ್ನೋರು ಒಂದು ಸರ್ವೆ ಆಗಬೇಕಿತ್ತು. ಆ ಸರ್ವೆಗೆ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಇದರಿಂದ ರೊಚ್ಚಿಗೆದ್ದಂತ ಮತ್ತೊಂದು ಸಮುದಾಯದ ಜನರು, ನೂರಾರು ಜನರ ಗುಂಪು ಬಂದು ಸದಾಶಿವ ಭಜಂತ್ರಿ ಅವರ ಮನೆ ಮೇಲೆ ನುಗ್ಗಿಬಿಟ್ಟಿದೆ. ಮನೆ ಒಳಗಡೆ ನುಗ್ಗಿ ಹಲ್ಲೆ ಮಾಡ್ತಿರುವಂತಹ ದೃಶ್ಯವನ್ನ ನೀವು ಸ್ಕ್ರೀನ್ ನಲ್ಲಿ ನೋಡ್ತಾ ಇದ್ದೀರ. ಮಹಿಳೆಯರು, ಯುವಕರು, ಯುವತಿಯರು ಎಲ್ಲರೂ ಕೂಡ ಇದ್ದಾರೆ. ಕಾರಣ ಸರ್ವೆ ಮಾಡೋಕ್ ನೀವು ಬಿಟ್ಟಿಲ್ಲ ಅಂತ. ನೋಡ್ತಾ ಇದ್ದೀರಾ ಸ್ಕ್ರೀನ್ ನಲ್ಲಿ ಯಾವ ರೀತಿ ಗಲಾಟೆ ಗದ್ದಲಗಳು ಆಗ್ತಿದೆ ಅಂತ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ. ಚಂದ್ರಕಾಂತ್ ಸುಗಂಧಿ, ಎಕ್ಸಾಕ್ಟ್ಲಿ ಗಲಾಟೆ ಯಾಕೆ ಆಗಿರೋದು? ವಾಲ್ಮೀಕಿ ಭವನ ನಿರ್ಮಾಣಕ್ಕೆ ಪರ ವಿರೋಧ ಯಾಕೆ ಆಗ್ತಿದೆ? ಧನಶ್ರೀ ಪೂಜಾರಿ, ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ದೇಶನೂರು ಗ್ರಾಮದಲ್ಲಿ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ನಿನ್ನೆ ಮಧ್ಯಾಹ್ನದ ವೇಳೆಗೆ ಒಂದು ಕುಟುಂಬದ ಮೇಲೆ ದಾಳಿಯನ್ನು ಮಾಡಲಾಗಿದೆ. ಸದಾಶಿವ ಭಜಂತ್ರಿ ಅಂತಕ್ಕಂಥ ಕುಟುಂಬ, ಈ ಒಂದು ಕುಟುಂಬ ಪಕ್ಕದಲ್ಲೇ ವಾಲ್ಮೀಕಿ ಭವನ ನಿರ್ಮಾಣಕ್ಕೆ ವಿರೋಧ ವ್ಯಕ್ತ ಮಾಡಿತ್ತು ಅಂತಕ್ಕಂಥದ್ದು ಈ ಒಂದು ಉದ್ರಿಕ್ತರ ಒಂದು ಆರೋಪ ಆಗಿರ್ತಕ್ಕಂಥದ್ದು. ಅಲ್ಲೇ ಒಂದು ವಾಲ್ಮೀಕಿ ಪುತ್ಥಳಿ ಇದೆ. ವಾಲ್ಮೀಕಿ ಪುತ್ಥಳಿಯ ಪಕ್ಕದಲ್ಲಿ ಈಗ ವಾಲ್ಮೀಕಿ ಭವನ ನಿರ್ಮಾಣಕ್ಕೆ ಏನು ಅಲ್ಲಿ ಸ್ಥಳೀಯ ಮುಖಂಡರು ಮುಂದಾಗಿದ್ರು. ಆದರೆ ಈ ಒಂದು ಕುಟುಂಬ ಆ ಒಂದು ಸರ್ವೆ ಕಾರ್ಯಕ್ಕೆ ವಿರೋಧ ವ್ಯಕ್ತಪಡಿಸಿತ್ತು. ಇಲ್ಲಿ ವಾಲ್ಮೀಕಿ ಭವನ ಆಗೋದು ಬೇಡ ಅಂತ ಹೇಳಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಹೀಗಾಗಿ ಎರಡು ಗುಂಪುಗಳ ನಡುವೆ ಗಲಾಟೆ ಆರಂಭವಾಗಿರ್ತಕ್ಕಂಥದ್ದು. ನಿನ್ನೆ ಮಧ್ಯಾಹ್ನದ ವೇಳೆಗೆ ಸುಮಾರು 20ಕ್ಕೂ ಹೆಚ್ಚು ಜನ ಉದ್ರಿಕ್ತರು ಬಂದು ಇವರ ಮನೆ ಮೇಲೆ ಕಲ್ಲು ತೂರಾಟವನ್ನು ಮಾಡಿದ್ದಾರೆ. ಜೊತೆಗೆ ಏನಂದ್ರೆ ಮನೆಯಲ್ಲಿದ್ದಂತಹ ವೃದ್ಧೆಗೆ ಗಾಯ ಆಗಿರ್ತಕ್ಕಂಥದ್ದು. ಆಕೆಯನ್ನ ಈಗ ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಮತ್ತೊಂದು ಕಡೆ ಏನು ಮನೆಯವರು ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಅದನ್ನ ಸಾಧ್ಯವಾಗಿಲ್ಲ. ಮನೆಯ ಮೇಲೆ ಕಲ್ಲು ತೂರಾಟ ಮಾಡಿದ್ದಾರೆ ಮತ್ತು ಮನೆಯ ಮೇಲೆ ಕಲ್ಲೆಸು ಮತ್ತು ಮನೆಯ ಮೇಲಿನ ಹಂಚನ್ನು ಹೊಡೆಯುವಂತಹ ಕೆಲಸವನ್ನು ಮಾಡಿರ್ತಕ್ಕಂಥದ್ದು. ಒಟ್ಟಾರೆ ಈ ಒಂದು ಸದಾಶಿವ ಭಜಂತ್ರಿ ಅವರ ಮನೆಯನ್ನ ಟಾರ್ಗೆಟ್ ಮಾಡಿ ಉದ್ರಿಕ್ತರು ಈ ರೀತಿ ದಾಳಿಯನ್ನು ಮಾಡಿರ್ತಕ್ಕಂಥದ್ದು. ಸದ್ಯ ನೇಸರ್ಗಿ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ದೂರು ದಾಖಲಾಗಿದೆ. ಸ್ವತಃ ಬೆಳಗಾವಿ ಎಸ್ಪಿ ರಾಮರಾಜನ್ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿ ಪರಿಸ್ಥಿತಿಯನ್ನು ನಿಭಾಯಿಸುವಲ್ಲಿ ಯಶಸ್ಸಾಗಿದ್ದಾರೆ ಮತ್ತು ಈ ಮುಖಂಡರನ್ನ ಕರೆದು ನಿನ್ನೆ ಮಾತಾಡುವಂತ ಕೆಲಸವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಇವತ್ತು ಏನು ಒಂದು ದೇಶದೂರು ಗ್ರಾಮದಲ್ಲಿ ಇನ್ನೂ ಕೂಡ ಪೊಲೀಸ್ ಬಂದೋಬಸ್ತನ್ನ ಸದ್ಯ ನಿಯೋಜನೆ ಮಾಡಲಾಗಿರ್ತಕ್ಕಂಥದ್ದು. ಧನಶ್ರೀ ಪೂಜಾರಿ. ಥ್ಯಾಂಕ್ ಯು ಚಂದ್ರಕಾಂತ್ ಸುಗಂಧಿ.